ಹಾಯ್ ಹಲೋ ಎಲ್ಲರಿಗೂ ಕೂಡ ಧ್ರುವಿಸಿರಿ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ಅಡುಗೆದು ವಿಡಿಯೋ ಮಾಡಿ ಸ್ವಲ್ಪ ಬೋರ್ ಅನ್ನಿಸ್ತಿತ್ತು, ಅದಕ್ಕೆ ಇವತ್ತು ಒಂದು ಬೇರೆ ವಿಷಯ ತಿಳಿಸೋಣ ಅಂತ ಬಂದಿದ್ದೀನಿ. ಅದು ಏನಂತ ನೀವು ಇವಾಗಲೇ ತಮ್ಲೈನಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಹೌದು, ಈ ಬಾರಿ ಚಿನ್ನದ ರೇಟು ಕೂಡ ತುಂಬಾ ಗಗನಕ್ಕೇರಿದೆ ಅಂತ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಏನಕ್ಕಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ, ಹಾಗೆ ಸರ್ಕಾರದಿಂದ ಅದ್ರ ಬಗ್ಗೆ ಏನೇನೆಲ್ಲ ಮಾತಾಡ್ತಿದ್ದಾರೆ ಅಂತ ಇವತ್ತು ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಹಣಕ್ಕೆ ಕಾಯ್ತಿರೋರಿಗೆ ನಿರಾಶೆ ಆಗಿದೆ ಅಂತ ಹೇಳಿದ್ದೀನಿ. ಮತ್ತು ಯಾಕೆ, ಅದು ಯಾವಾಗ ಅಮೌಂಟ್ ಬರುತ್ತೆ, ಮತ್ತು ಚಿನ್ನದ ರೇಟು ಎಷ್ಟಕ್ಕೇರಿದೆ ಅಂತ ಇವತ್ತು ಫುಲ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದಲ್ಲೇ ಸದ್ದು ಮಾಡಿದಂಥ ಒಂದು ಗ್ಯಾರಂಟಿ ಯೋಜನೆ ಅಂತ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಮುಂಚೆಯಿಂದನೂ 2,000 ರೂಪಾಯಿ ಮಹಿಳೆಯರಿಗೆ, ಅಂದರೆ ಮನೆ ಯಜಮಾನಿ ಖಾತೆಗೆ 2,000 ರೂಪಾಯಿ ತಿಂಗಳ ಬರ್ತಿತ್ತು. ಆದರೆ ಅದನ್ನ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಕೆಲವು 2 ತಿಂಗಳಿಂದ, ಈ ತಿಂಗಳು ಸೇರಿಸ್ಕೊಂಡ್ರೆ 3 ತಿಂಗಳಾಗುತ್ತೆ. ಸದ್ಯಕ್ಕೆ 2 ತಿಂಗಳಿಂದ ಈ ದುಡ್ಡು ಬರ್ತಾ ಇಲ್ಲ ಅಂತ ಜನಗಳ ಬಾಯಲ್ಲಿ ಬರ್ತಾ ಇದೆ. ಹಾಗಾದರೆ ಯಾಕೆ ಬರ್ತಾ ಇಲ್ಲ ಅಂತ ನೋಡೋದಾದರೆ, ಜನವರಿ ತಿಂಗಳಲ್ಲಿ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು, ಆದರೆ ಆ ಟೈಮಲ್ಲೂ ಕೂಡ ಹಾಕಲಿಲ್ಲ. ಇವಾಗ ಹಾಕ್ತಾರೆ ಅಂತ ಅಂದರೆ ಸಿದ್ದರಾಮಯ್ಯ ಅವರು ಜಾರು ಬಿದ್ದು ನೋವು ಮಾಡ್ಕೊಂಡಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರು ಬಂದಮೇಲೆ ಹಾಕ್ತಾರೆ ಅಂತ ಹೇಳಿದರು, ಬಟ್ ಅದನ್ನು ಕೂಡ ಇವಾಗ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ಕೇಳಿದರೆ ಸರ್ಕಾರದವರು ಕೂಡ ಯಾವುದೇ ಉತ್ತರನ ಇದರಲ್ಲಿ ನೋಡ್ತಿರಲಿಲ್ಲ. ಹಾಕ್ತೀವಿ, ಹಾಕ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಜನಗಳು ಸುಮ್ಮನೆ ಇರಬೇಕಲ್ಲ, ಮೀಡಿಯಾದವ್ರು ಸುಮ್ಮನೆ ಇರಬೇಕಲ್ಲ. ಮೀಡಿಯಾದವರು ಜನಗಳನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಯಾಕಂದರೆ ಕೇಳಲಿಲ್ಲ ಅಂತ ಅಂದರೆ ಜನಗಳು ಸುಮ್ಮನೆ ಇದ್ದಾರೆ, ಸರ್ಕಾರನೂ ಸುಮ್ಮನೆ ಆಗಿಬಿಡುತ್ತೆ. ಹಾಗಾಗಿ ಮೀಡಿಯಾದವ್ರು ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಜನಗಳು ಉತ್ತರ ಏನು ಹೇಳ್ತಿದ್ದಾರೆ ಗೊತ್ತಾ, ನಮ್ಗೆ ತುಂಬ ಹೆಲ್ಪ್ ಆಗ್ತಿತ್ತು, ನಾವು ತುಂಬ ಅದಕ್ಕೆ ಅವಲಂಬಿಸ್ಕೊಂಡಿದ್ವಿ, 2 ತಿಂಗಳಿಂದ ಬರ್ತಾ ಇಲ್ಲ, ಬೇಜಾರಾಗ್ತಾ ಇದೆ, ಇದು ನಮ್ಮ ಮಕ್ಳಿಗೆ ಹೆಲ್ಪ್ ಆಗ್ತಿತ್ತು, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಿತ್ತು, ಹಾಗೆ ನಮ್ಗೆ ಏನಕ್ಕಾದ್ರೂ ಖರ್ಚಿಗೆ ಹೆಲ್ಪ್ ಆಗ್ತಿತ್ತು ಅಂತ ಪ್ರತಿಯೊಬ್ಬರು ಒಂದೊಂದು ಉತ್ತರನ ಕೊಡ್ತಾ ಇದ್ದಾರೆ. ಅಯ್ಯೋ, ಹಾಗಾದರೆ ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರಾ ಅಂತ ಕೂಡ ಜನಗಳಲ್ಲಿ ಆತಂಕ ಶುರುವಾಗಿದೆ. ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಿಮ್ಮ ಕಾಮೆಂಟು ಸರ್ಕಾರಕ್ಕೆ ಮುಟ್ಟಬೇಕು. ಆಗ ಜನಗಳು ಸದ್ದು ಮಾಡ್ತಿದ್ದಾರೆ ಅಂತ ಅವ್ರು ಹಾಕೋದಕ್ಕೆ ಸ್ವಲ್ಪ ಸಹಾಯನಾದರೂ ಮಾಡ್ತಾರೆ. ಇಲ್ಲಾಂದರೆ ಜನಗಳು ಕೂಡ ಸುಮ್ಮನಿದ್ದಾರಲ್ಲ, ನಾವು ಸುಮ್ಮನಿದ್ಬಿಡೋಣ ಅಂತ ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ನಿಮ್ಮ ಕಮೆಂಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ನಿಮ್ಮ ಅನಿಸಿಕೆನ ತಿಳಿಸಿ. ನಿಮಗೆ ಹಣ ಮುಖ್ಯನಾ ಅಥವಾ ಇಲ್ವಾ ಅಂತ. ಸದ್ಯದಲ್ಲೇ ಇದು ಗೃಹಲಕ್ಷ್ಮಿ ಪಟ್ಟಿಯನ್ನು ನವೀಕರಿಸಲಾಗುತ್ತಿದೆ, ನಿಮಗೆ ತಕ್ಷಣ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಬಜೆಟ್ನ ಏರ್ಪಡಿಸ್ತಾರಲ್ಲ, ಅದಕ್ಕೆ ಮುಂಚೆನೇ ನಿಮಗೆ ಉತ್ತರ ಕೊಡ್ತೀವಿ ಅಂತ ಸರ್ಕಾರ ಇವಾಗ ಹೇಳ್ತಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಈ ತಿಂಗಳಲ್ಲಿ ಸದ್ಯಕ್ಕೆ ನಿಮ್ಗೆ ಹಣ ಬರುವಂಥ ಅವಕಾಶ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಯ್ದು ನೋಡಬೇಕು ಏನು ಹೇಳ್ತಾರೆ ಅಂತ. ಒಟ್ಟಾಗಿ ನಿಮಗೆ 3 ತಿಂಗಳದ್ದು ಸೇರಿಸಿ ಒಟ್ಟು 2,000 ಸಾವಿರ ಅಂತಂದರೆ 6,000 ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಲಾಗಿದೆ. ಇದನ್ನು ಈ ತಿಂಗಳಲ್ಲೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಜೆಟ್ ನಿರ್ಣಯ ಮಾಡೋದಕ್ಕಿಂತ ಮುಂಚೆನೇ ಇದನ್ನು ಹೇಳ್ತಾರೆ. ಹಾಗಾಗಿ ಅದು ಬಂದ ತಕ್ಷಣ ವೀಡಿಯೋ ನಾನು ಅಪ್ಲೋಡ್ ಮಾಡಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿನ ಹೇಳ್ತೀನಿ. ಪ್ಲೀಸ್ ಗೃಹಲಕ್ಷ್ಮಿ ಹಣ ನಿಮಗೆ ಬೇಕಾ ಬೇಡವಾ, ಅದರಿಂದ ಏನು ಉಪಯೋಗ ಆಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದರಿಂದ ಜನಗಳು ನೋಡ್ತಾರೆ, ಹಾಗೆ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಅನ್ನೋದು ನನ್ನ ಭರವಸೆ. ಹಾಗೆ ಇನ್ನೊಂದು ಟಾಪಿಕ್ನ ನಾನು ಹೇಳಿದ್ದೆ, ಅದೇನಪ್ಪ ಅಂತಂದರೆ ಚಿನ್ನದ ಬೆಲೆ ಬರ್ತಾ ಬರ್ತಾ ಗಗನಕ್ಕೆ ಏರ್ತಾ ಇದೆ ಅಂತ. ಹೌದು, ಇದು ನಿಜ ಆಗಿದೆ. ಕಳೆದ ತಿಂಗಳು ಜನವರಿಯಲ್ಲಿ ಚಿನ್ನದ ರೇಟು ತುಂಬಾ ಕಮ್ಮಿ ಆಗಿದ್ದು, ಜನಗಳೆಲ್ಲ ಸಂತೋಷ ಪಟ್ಕೊಂಡಿದ್ರು. ಇವಾಗಾದರೂ ಚಿನ್ನದ ರೇಟ್ ಕಮ್ಮಿ ಆಯ್ತಲ್ಲ ಅಂತ. ಆದರೆ ಇವಾಗ ಮತ್ತೆ ಜನಗಳಲ್ಲಿ ಆತಂಕನ ಸೃಷ್ಟಿಯಾಗಿದೆ. ಇದೇನಿದು ಸಡನ್ನಾಗಿ ಚಿನ್ನದ ರೇಟ್ನ ಗಗನಕ್ಕೆ ಏರಿಸಿದಾರಲ್ಲ ಅಂತ. ಬಜೆಟ್ನ ಮಂಡನೆ ಮಾಡೋದಕ್ಕಿಂತ ಮುಂಚೆನೇ ಚಿನ್ನದ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಇದು ಯಾಕೆ ಅಂತ ಗೊತ್ತಾಗ್ತಾನೇ ಇಲ್ಲ. ಹಾಗಾದರೆ ಚಿನ್ನದ ರೇಟ್ ಇವಾಗ ಎಷ್ಟಾಗಿದೆ ಅಂತ ನೋಡೋದಾದರೆ, 10 ಗ್ರಾಮ್ ಚಿನ್ನದ ಬೆಲೆ 8,600ಕ್ಕೆ ಏರಿಕೆಯಾಗಿದೆ. ಇದು ಹೊಸ ದಾಖಲೆಯೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಅಂದರೆ 1 ಗ್ರಾಮ್ಗೆ 8,600 ರೂಪಾಯಿಗಳು ಆಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 79,300 ರೂಪಾಯಿ ಇದೆ. ಹಾಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 86,510 ರೂಪಾಯಿಗಳು ಇದೆ. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾನೇ ಇದೆ. ಮದುವೆ ಹಬ್ಬದ ಸೀಸನಲ್ಲಂತೂ ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಚಿನ್ನ ಖರೀದಿಸೋದಂತೂ ಬಹಳ ಕಷ್ಟವೇ ಆಗಿದೆ ಅನ್ಬೋದು. ಇದೊಂದಂತೂ ಜನರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ. ನೀವು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.